ಸುಡು ಬೇಸಿಗೆಯ ಮಧ್ಯೆ ಕಲ್ಲಂಗಡಿ ಸವಿಬೇಕು ಅಂತ ಏನಾದರೂ ನೀವು ಯೋಚನೆ ಮಾಡಿದರೆ ಕಲ್ಲಂಗಡಿ ಖರೀದಿ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಚ್ಚರದಿಂದಿರಿ. ಯಾಕಂತಂದ್ರೆ ಕಲ್ಲಂಗಡಿಯಲ್ಲೂ ಕೂಡ ಕಲಬೆರಕೆಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ರಾಜ್ಯದ ಮಾರುಕಟ್ಟೆಗಳಲ್ಲಿ ಕಲ್ಲಂಗಡಿ ಹಣ್ಣು ಅದು ಕಲಬೆರಕೆಯಾಗಿದೆ ಅನ್ನೋ ಆಘಾತಕಾರಿ ವಿಚಾರ ಸಿಗ್ತಾ ಇದೆ. ಕಲರ್ ಕಲ್ಲಂಗಡಿಯನ್ನು ಕಂಡು ಮರುಳಾಗಿ ಕಲ್ಲಂಗಡಿ ಖರೀದಿಸಿದ್ರೆ ಕಂಟಕ ಫಿಕ್ಸು. ಕಲ್ಲಂಗಡಿ ಹಣ್ಣಿಗೆ ಕೃತಕ ಬಣ್ಣಗಳು ಮತ್ತು ರಾಸಾಯನಿಕವನ್ನು ಬಳಸಲಾಗ್ತಾ ಇದೆ. ಹೆಚ್ಚು ಆಕರ್ಷಕವಾಗಿ ಕಾಣಲಿ, ಕೆಂಪಾಗಿ ಕಾಣಲಿ ಅನ್ನೋ ಕಾರಣಕ್ಕಾಗಿ ಕಲ್ಲಂಗಡಿ ಹಣ್ಣಿಗೆ ರಾಸಾಯನಿಕ ಮಿಕ್ಸ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಸುಡು ಬೇಸಿಗೆಯ ಸಂದರ್ಭದಲ್ಲಿ ಕಲ್ಲಂಗಡಿ ಹಣ್ಣನ್ನು ಸವಿಬೇಕು ಅಂತ ಮನಸ್ಸು ಬಯಸುತ್ತೆ. ಮನಸ್ಸು ಬಯಸ್ತು ಅಂತ ಕಲ್ಲಂಗಡಿ ಖರೀದಿ ಮಾಡಿದರೆ, ಅದನ್ನು ಸೇವನೆ ಮಾಡಿದರೆ ಏನೇನೋ ಆರೋಗ್ಯದ ಸಮಸ್ಯೆಗಳು ಕಂಡು ಬರ್ತಾ ಇದೆ ಅನ್ನೋ ವರದಿಗಳು ಸಿಗ್ತಾ ಇದೆ. ಇನ್ನು ಏನಾಗುತ್ತೆ ಈ ರಾಸಾಯನಿಕ ಬೆರೆಸಿರುವಂಥ ಕಲ್ಲಂಗಡಿಯನ್ನು ಸೇವನೆ ಮಾಡಿದರೆ? ಜೀರ್ಣಕ್ರಿಯೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಆಹಾರ ಸೇವನೆಯ ವೇಳೆ ಹಸಿವು ಉಂಟಾಗಲ್ಲ ಅಥವಾ ಹಸಿವಿನ ಪ್ರಮಾಣ ಕಡಿಮೆಯಾಗತ್ತೆ. ಇದನ್ನು ಸೇವನೆ ಮಾಡಿದರೆ ಸುಸ್ತು, ಅತಿಯಾದ ಬಾಯಾರಿಕೆಯಾಗತ್ತೆ. ಇದೆಲ್ಲವೂ ಕೂಡ ಈ ರಾಸಾಯನಿಕ ಯುಕ್ತ ಕಲ್ಲಂಗಡಿ ಸೇವನೆಯ ಅಡ್ಡ ಪರಿಣಾಮಗಳು. ಕಿಡ್ನಿಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದು ಸಿಗ್ತಾ ಇರುವಂಥ ಡೀಟೇಲ್. ಅಥವಾ ರಾಸಾಯನಿಕ ಬೆರಕೆಯಾಗಿರುವಂಥ ಕಲ್ಲಂಗಡಿ ಇದು ಅನ್ನೋದನ್ನ ಗುರುತು ಮಾಡೋದು ಹೇಗೆ, ಪತ್ತೆ ಹಚ್ಚೋದು ಹೇಗೆ, ಅದಕ್ಕೆ ಸಂಬಂಧಿಸಿದಂಥ ಡೀಟೇಲ್ ಕೂಡ ನೀವು ನೋಡ್ತಾ ಇದ್ದೀರಿ. ಅಂದರೆ ಕಲ್ಲಂಗಡಿ ಹಣ್ಣನ್ನು ಖರೀದಿ ಮಾಡಿದ ನಂತರ ನೀವು ಅದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ರೆ ಅದು ಕಲರ್ ಬಿಟ್ಟರೆ ಇದು ರಾಸಾಯನಿಕ ಯುಕ್ತ ಕಲ್ಲಂಗಡಿ ಅಂತ ಲೆಕ್ಕ. ಕಲರ್ ಏನಾದರೂ ಅದರಲ್ಲಿ ಆ ನೀರಲ್ಲಿ ಕಲರ್ ಕಾಣಿಸಿದರೆ ಅಂದರೆ ಇದು ಕೃತಕ ಬಣ್ಣ ಬಳಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂತಾದರೆ ನ್ಯಾಚುರಲ್ ಆಗಿದ್ದರೆ, ನೀರಲ್ಲಿ ಬಣ್ಣ ಬದಲಾಗದೇ ಇದ್ದರೆ ಅಥವಾ ನೀರಲ್ಲಿ ಯಾವುದೇ ರೀತಿಯಲ್ಲಿ ಬಣ್ಣ ಕಾಣಿಸದೇ ಇದ್ದರೆ ಅದು ನ್ಯಾಚುರಲ್ಲು, ಯಾವುದೇ ಕಲಬೆರಕೆಯಾಗಿಲ್ಲ ಅಥವಾ ರಾಸಾಯನಿಕವನ್ನು ಅದಕ್ಕೆ ಇಂಜೆಕ್ಟ್ ಮಾಡಿಲ್ಲ ಅಂತ ಅರ್ಥ. ಸೊ ಇದು ಪತ್ತೆ ಹಚ್ಚೋದಕ್ಕೆ ಇರುವಂಥ ವಿಧಾನ. ಎಲ್ರಿಗೂ ನಮಸ್ಕಾರ. ಕಲ್ಲಂಗಡಿ ಹಣ್ಣು ಸ್ಟಾರ್ಟ್ ಆಗಿಬಿಟ್ಟಿದೆ ಸೀಸನ್ ಇವಾಗ. ಸೊ ತುಂಬಾ ಜನ ಕಲ್ಲಂಗಡಿ ಹಣ್ಣಲ್ಲಿ ನೋಡುವಂತ ಒಂದು ಅಂಶ ಏನಂತ ಹೇಳಿದ್ರೆ ಎಷ್ಟು ಕೆಂಪಗಿದೆ ಅಂತ ಹೇಳೋದ್ರ ಮೇಲೆ ಇದು ಹಣ್ಣಾಗಿದೆಯೋ ಇಲ್ವೋ ಅಥವಾ ರುಚಿಕರವಾಗಿದೆಯೋ ಇಲ್ವೋ ಅಂತ ಡಿಸೈಡ್ ಮಾಡ್ತಾರೆ. ಡೆಫಿನೆಟ್ಲಿ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಿನ ನೀರಿನ ಅಂಶ, ವಿಟಮಿನ್ ಸಿ ಇರಬಹುದು, ಪೊಟ್ಯಾಸಿಯಂ ಇರಬಹುದು, ಈ ರೀತಿಯಾದಂತಹ ಮಿನರಲ್ಸ್ಗಳು ಕೂಡ ಇರುತ್ತೆ, ವಿಟಮಿನ್ಗಳು ಇರುತ್ತೆ. ಸೊ ಆರೋಗ್ಯಕ್ಕೆ ಒಳ್ಳೆಯದು, ಚರ್ಮಕ್ಕೂ ಕೂಡ ಒಳ್ಳೆಯದು. ಆದರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ FSSAI ಅಂತ ಏನು ಹೇಳ್ತೇವೆ, ಇದರ ಪ್ರಕಾರ ಹಲವಾರು ಕಲ್ಲಂಗಡಿ ಮಾರುವಂತಹ ವ್ಯಾಪಾರಿಗಳು ಚುಚ್ಚುಮದ್ದು ಮತ್ತು ಕಾರ್ಬೈಡ್ ಬಳಕೆ ಮಾಡಿಬಿಟ್ಟು ಇದನ್ನ ಬೇಗನೆ ಹಣ್ಣು ಆಗುವ ಹಾಗೆ ಅಥವಾ ರೆಡ್ ಕಲರ್ ಬರುವ ಹಾಗೆ ಮಾಡಿರುವಂತಹ ಒಂದು ಅಂಶ ಪತ್ತೆಯಾಗಿರುವಂತಹ ಒಂದು ಸಂದೇಹವಿದೆ. ಸೊ ಅದಕ್ಕೆ ಹೇಗೆ ಇದನ್ನ ನಾವು ಪತ್ತೆ ಹಚ್ಚಬಹುದು ಈಸಿಯಾಗಿ ಅಂತ ಹೇಳಿದ್ರೆ, ನೀವು ಕಲ್ಲಂಗಡಿ ತಗೊಳ್ಳಿಕ್ಕೆ ಹೋದಾಗ ಒಂದು ಕಲ್ಲಂಗಡಿಯ ಪೀಸನ್ನು ತಗೊಂಡ್ಬಿಟ್ಟು, ಯಾವ ಕಲ್ಲಂಗಡಿನ ತಗೋತಾ ಇದ್ದಾರೆ ಅದರಿಂದ ಒಂದು ಪೀಸನ್ನು ಅವರಿಗೆ ಕತ್ತರಿಸಿ ಕೊಡ್ಲಿಕ್ಕೆ ಹೇಳ್ಬಿಟ್ಟು ಅಂಗಡಿಯವರಿಗೆ ಒಂದು ಕ್ಲೀನ್ ಆಗಿರುವಂತಹ ಟಿಶ್ಯೂ ಪೇಪರ್ ಅಥವಾ ಕಾಟನ್ ಕರ್ಚೀಫ್ನಿಂದ ಅದನ್ನ ನೀಟಾಗಿ ವೈಪ್ ಮಾಡಿ, ಒಳಗಡೆ ಭಾಗ ಕೆಂಪು ಭಾಗ ಅದೇನಾದರೂ ಅಲ್ಲಿ ಬಣ್ಣ ಬಿಡೋದಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ ಅಲ್ಲಿ ಏನೋ ರಾಸಾಯನಿಕ ಬಣ್ಣ ಇದೆ, ಕೃತಕ ರಾಸಾಯನಿಕ ಬಣ್ಣ ಇದೆ ಅಂತ ಪತ್ತೆಯಾಗುವ ಒಂದು ಅಂಶ ಏನಿದೆ FSSAI ಒಂದು ವಿಡಿಯೋ ಮೂಲಕ ಬಿಡುಗಡೆ ಮಾಡಿದ್ದಾರೆ. ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಕಲ್ಲಂಗಡಿನ ನೀವು ಖಂಡಿತವಾಗ್ಲೂ ಸೇವನೆ ಮಾಡಬಹುದು. ಅದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಬೆನಿಫಿಟ್ಸ್ ಗಳನ್ನ ತಗೊಳ್ಬಹುದು. ಅದೇನಾದ್ರೂ ಕೆಂಪು ಆಯ್ತು ಅಂತ ಹೇಳಿದ್ರೆ ಅದನ್ನ ಖಂಡಿತವಾಗ್ಲೂ ನೀವು ಸೇವನೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.